ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಬಸವ ಕಲ್ಯಾಣ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ವತಿಯಿಂದ ಬೆಳೆ ಹಾನಿ ಪರಿಹಾರಕ್ಕೆ ಒತ್ತಾಯಿಸಿ ಶಾಸಕ ಶರಣು ಸಲಗರ್ ನೇತೃತ್ವದಲ್ಲಿ ಇಂದು ನಗರದ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಧಿಕ್ಕಾರ ಕೂಗಿದರು. ಭಾರತ್ ಮಾತಾ ಕಿ ಬೆಲೆ ಪರಿಹಾರ ನೀಡದ ರಾಜ್ಯ ಸರ್ಕಾರಕ್ಕೆ, ಬೆಲೆ ಪರಿಹಾರ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ. ಈ ನೆಲದ ಶಾಸಕನಾಗಿ ಈಗಾಗಲೇ ನಾನು ಅರೆಬೆತ್ತಲೆ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನ ಮಾಡಿದ್ದೇನೆ. ಆದರೆ ನಿಮಗೆ ಬೆಳೆ ಹಾನಿ ಪರಿಹಾರ ಹಾಗೂ ವಿಮೆ ಹಣ ನೀಡುವ ಸೌಜನ್ಯತೆ ಇಲ್ಲ. ಇನ್ನು ಬಡ ರೈತರ ಶಾಪ ನಿಮಗೆ ತಟ್ಟದೆ ಬಿಡುವುದಿಲ್ಲ. ಇನ್ನು 2028ರ ಚುನಾವಣೆಯಲ್ಲಿ ಕರ್ನಾಟಕದ ಜನತೆ ನಿಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ. ಇನ್ನೂ ಸಮಯ ಮಿಂಚಿಲ್ಲ. ಕೂಡಲೇ ರೈತರ ಖಾತೆಗೆ ಹಣ ಜಮೆ ಮಾಡಿ ಇಲ್ಲದಿದ್ದರೆ ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ಸುವರ್ಣಸೌಧದ ಮುಂದೆ ಪ್ರತಿಭಟನೆ ಮಾಡಲಾಗುವುದೆಂದು ಶಾಸಕ ಶರಣು ಸಲಗರ್ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸಮಸ್ತ ಈ ನಾಡಿನ ರೈತರ ಬದುಕು ಕತ್ತಲಾದ ಪ್ರಯುಕ್ತ ಈ ಸಲದ ಧಾರಾಕಾರದ ಮಳೆ ರೈತರ ಬದುಕಿನಲ್ಲಿ ಪಡಬಾರ್ದಂಥ ಕಷ್ಟಪಡ್ತಕ್ಕಂಥ ಕಷ್ಟಕ್ಕೆ ನೂಕಿದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೃಷಿ ಇಲಾಖೆ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ಈ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ಮಂಡಲದ ಅಧ್ಯಕ್ಷರು, ಎಲ್ಲ ಪಕ್ಷದ ಆದರಣೀಯ ಹಿರಿಯ ಮುಖಂಡರುಗಳೇ, ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಹಿನ್ನೆಲೆಯಲ್ಲಿ ರಸ್ತೆ ಮಧ್ಯೆ ವಿದ್ಯಾರ್ಥಿಗಳು ಬಸ್ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ವಿದ್ಯಾರ್ಥಿಗಳು ಸಾರಿಗೆ ಇಲಾಖೆ ವಿರುದ್ಧ ಕಿಡಿಕಾರಿದ್ದಾರೆ. ಮತ್ತೆ ನಮ್ಗೆ ಹೋಗ್ಲಕ್ಕೆ ಭಾಳ ತಕ್ಲೀಫ್ ಆಗೋದು. ಡೈಲಿ ನಾವು ಜಾಗನೇ ಇರುವಂತ ಬಸ್ ಫುಲ್ ರಶ್ ಇರ್ಲತ್ತದ ರೀ. ಟೈಮಿಂಗ್ಸ್ ಟೈಮಿಂಗ್ಸ್ ಇದು ಬಿ ಕರೆಕ್ಟ್ ಹೊಂಟಿಲ್ರಿ. ಮತ್ತೆ ಒಂದಿನ 8ಕ್ಕೆ ಒಂದಿನ 9ಕ್ಕೆ ಹೊಂಟದ್ರಿ. ಮತ್ತೆ ನಿಂದ್ರ ಸ್ವಲ್ಪ ಹೊಂಟಿಲ್ಲ. ಊರ್ಬಲ್ ಬಿ ರೀ ಫುಲ್ ರಶ್ ಇರತ್ತು. ಡೋರ್ಬಲ್ ನಿಂತು ಹೋಗ್ಲತ್ತಾರ ರೀ ಎಲ್ಲರೂ. ನಮ್ಮ ಊರಿಗೆ ಒಂದು ಎಕ್ಸ್ಟ್ರಾ ಬಸ್ ಹಾಕ್ಬೇಕ್ರಿ. ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾಳೆಯಿಂದ 3 ದಿನಗಳ ಕಾಲ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು, ನಿತ್ಯ ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರಿಗಾಗಿ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ನಾಳೆ ಬೆಳಗ್ಗೆ 9 ಗಂಟೆಗೆ ಬೀದರ್ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಕ್ರೀಡಾಕೂಟದ ಉದ್ಘಾಟನೆ ಜರುಗಲಿದ್ದು, ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಪೌರಾಡಳಿತ ಸಚಿವ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಭಾಗಿಯಾಗಲಿದ್ದಾರೆ. ಭಾಲ್ಕಿ ಪಟ್ಟಣದಲ್ಲಿ ಅನುಭವ ಮಂಟಪ ಉತ್ಸವ ನಿಮಿತ್ತ ಆಗಮಿಸಿದ ಅನುಭವ ಮಂಟಪ ಜ್ಯೋತಿ ಪಾದಯಾತ್ರೆಗೆ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಬರಮಾಡಿಕೊಂಡಿದ್ದಾರೆ. ಬಸವೇಶ್ವರ ವೃತ್ತದಲ್ಲಿ ಮಹಾರಾಷ್ಟ್ರ ರಾಜ್ಯದ ನಾಂದೇಡ್ ತಾಲೂಕಿನ ಕೌಳ್ಗ, ಮರ್ಕಲ್ ಸೇರಿ ಮುಂತಾದ ಕಡೆಗಳಿಂದ ಬಸವ ಭಕ್ತರು ಕೈಗೊಂಡ ಅನುಭವ ಮಂಟಪ ಜ್ಯೋತಿ ಪಾದಯಾತ್ರೆಗೆ ಮಾಲಾರ್ಪಣೆ ಸಲ್ಲಿಸಿ ಸ್ವಾಗತ ಮಾಡಲಾಯಿತು. ನಂತರ ಮಾತನಾಡಿದ ಪೂಜ್ಯರು, ಬಸವಾದಿ ಶರಣರ ತತ್ವಗಳು ವಿಶ್ವಕ್ಕೆ ಮಾದರಿಯಾಗಿವೆ. ಬಸವಾದಿ ಶರಣರು ನೆಲೆದಾಡಿದ ನೆಲ ಬಸವ ಕಲ್ಯಾಣದಲ್ಲಿ ನೆಲೆದಿದೆ. ಇದೇ 29 ಹಾಗೂ 30ರಂದು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಸಾನ್ನಿಧ್ಯದಲ್ಲಿ 46ನೇ ಶರಣ ಕಮ್ಮಟ ಮತ್ತು ಅನುಭವ ಮಂಟಪ ಉತ್ಸವ ಸಮಾರಂಭ ಜರುಗಲಿದೆ.
ಕರ್ನಾಟಕ ರಾಜ್ಯ ಮಾಹಿತಿ ಆಯುಕ್ತರಾದ ರಾಜಶೇಖರ್ ಎಸ್, ರಾಜ್ಯ ಮಾಹಿತಿ ಆಯುಕ್ತರಾದ ರುದ್ರಣ್ಣ ಹರ್ತಿಕೋಟೆ ಮತ್ತು ಕಲಬುರಗಿ ಪೀಠ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟೇಶ್ ಸಿಂಗ್ ನಾಳೆ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜರುಗಲಿರುವ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಆಯೋಜನೆ ಮಾಡಿರುವ ಕಾರ್ಯಾಗಾರದಲ್ಲಿ ಹಾಗೂ ಅಪರಾಹ್ನ ಆಯಾ ಇಲಾಖೆ ಅಧಿಕಾರಿ ಸಿಬ್ಬಂದಿಯವರೊಂದಿಗೆ ಮಾಹಿತಿ ಹಕ್ಕು ಕಾಯ್ದೆಯ ಕುರಿತು ಚರ್ಚಿಸುವ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್ ಕೆಡಿಪಿ ಸಭೆಯಲ್ಲಿ ಇಂದು ಭಾರೀ ಹಂಗಾಮ ನಡೆದಿದೆ. ಶಾಸಕ ಶರಣು ಸಲ್ಗರ್ ಹಾಗೂ ಕೆಡಿಪಿ ನೂತನ ನಾಮನಿರ್ದೇಶಿತ ಸದಸ್ಯರುಗಳ ನಡುವೆ ಮಾತಿನ ಚಕಮಕಿ ಉಂಟಾಗಿದ್ದು, ನಿಮಗೆ ಪ್ರಶ್ನೆ ಕೇಳಬೇಕಾದಲ್ಲಿ ನನ್ನ ಗಮನಕ್ಕೆ ಮೊದಲು ತನ್ನಿ, ಇದರ ಅಧ್ಯಕ್ಷ ನಾನು ಎಂದು ಸದಸ್ಯರಿಗೆ ಶಾಸಕ ಶರಣು ಸಲ್ಗರ್ ಹೇಳಿದರು. ನಾನು ರಿವ್ಯೂ ಮಾಡೋ ಮುಂದೆ ತೊಂದರೆ ಕೊಡಬಾರ್ದು. ನಾನು ಏನಾದ್ರೆ ಯಾರಿಗಾರ ಕೇಳಿದ್ರೆ ಏನಾದ್ರೆ ತೊಂದರೆ ಕೊಡ್ತಿದ್ದೇನು? ಏನಾದ್ರೆ ಚರ್ಚೆ ಮಾಡಿ ಬೆಳೆ ಹಾನಿ ಪರಿಹಾರ ವಿತರಣೆಯಲ್ಲಿ ತಾರತಮ್ಯ, ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಲೆ ನೀಡದಿರುವುದು ಸೇರಿದಂತೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಖಂಡಿಸಿ ನಾಳೆ ಔರಾದ್ ಬಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಬಿ ಚೌಹಾಣ್ ಅವರು ತಿಳಿಸಿದ್ದಾರೆ. ಮುಂಗಾರು ಹಂಗೇಮಿನಲ್ಲಿ ಧಾರಾಕಾರ ಮಳೆಯಾಗಿ ನಮ್ಮ ರೈತರು ಬೆಳೆದಿದ್ದ ಉದ್ದು, ಹೆಸರು, ಸೋಯಾ, ಹತ್ತಿ ಸೇರಿದಂತೆ ಎಲ್ಲಾ ಬೆಳೆಗಳು ನೀರು ಪಾಲಾಗಿವೆ. ಸರ್ಕಾರ ರೈತರಿಗೆ ಪರಿಹಾರ ಘೋಷಣೆ ಮಾಡಿದೆ, ಆದರೆ ಪರಿಹಾರ ಮೊತ್ತ ಕೆಲವು ರೈತರಿಗೆ ಮಾತ್ರ ನೀಡಿ ತಾರತಮ್ಯ ಮಾಡಲಾಗಿದೆ. ಇನ್ನು ಬೆಳೆ ಹಾನಿ ಪರಿಹಾರವೂ ಸಿಗದೆ ಬೆಳೆ ವಿಮೆಯ ಸೌಲಭ್ಯವೂ ಕೂಡ ಸಮರ್ಪಕವಾಗಿ ಸಿಗದಿರುವುದರಿಂದ ರೈತರು ಕಂಗಲಾಗಿದ್ದಾರೆ. ಕೆಲ ರೈತರಂತೂ ದಾರಿ ತೋಚದೆ ಆತ್ಮಹತ್ಯೆಯ ದಾರಿ ಹಿಡಿಯುತ್ತಿದ್ದಾರೆ. ಹಾಗಾಗಿ ನಾಳೆ ಬೆಳೆ ಹಾನಿ ಪರಿಹಾರಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಬೀದರ್ ನಗರದ ಹಳದಕೆರೆ ಬಳಿ ಇರುವ ಕೃಷಿ ಸಂಶೋಧನಾ ಕೇಂದ್ರ ಈಗ ಬಿಕೋ ಎಂಬ ಸ್ಥಿತಿಗೆ ತಲುಪಿದೆ. ಸಂಶೋಧನೆ ನಡೆಯಬೇಕಾದ ಕೇಂದ್ರದಲ್ಲಿ ಕಸ ಕಂಟಿ ಬೆಳೆದು ನಿಂತಿದ್ದು, ಮಧ್ಯಾಹ್ನ 12 ಗಂಟೆಯಾದರೂ ವಿಜ್ಞಾನಿಗಳು, ಸಂಶೋಧಕರು ಹಾಜರಾಗಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲೂ ಕಬ್ಬು ಸಂಶೋಧನಾ ಕೇಂದ್ರವಿಲ್ಲ. ಈ ಹಿಂದೆ ಬೀದರ್ನಲ್ಲಿ ಇದ್ದ ಕಬ್ಬು ಸಂಶೋಧನಾ ಕೇಂದ್ರವನ್ನು ತೆಗೆದುಹಾಕಿ ಇದನ್ನೇ ಕೃಷಿ ಸಂಶೋಧನಾ ಕೇಂದ್ರವನ್ನ ಮಾಡಿದ್ದಾರೆ. ಆದರೆ ಸದಾ ಈ ಕೃಷಿ ಸಂಶೋಧನಾ ಕೇಂದ್ರದಿಂದ ರೈತರಿಗೆ ಯಾವುದೇ ಪ್ರಯೋಜನಗಳು ಆಗ್ತಿಲ್ಲ. ಆದುದರಿಂದ ಕೂಡಲೇ ಇಲ್ಲಿ ಕಬ್ಬು ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಬೀದರ್ ಜಿಲ್ಲಾದಾಗ ಹಳದಕೆರೆ ಫಾರ್ಮ್ದಾಗ ಬಂದಿದ್ದೀವಿ ನಾವು. ಇದು ಬೀಜ ಸಂಶೋಧನಾ ಕೇಂದ್ರ ಅಂತಿತ್ತು. ಮೊದಲ ಕಬ್ಬು ಸಂಶೋಧನಾ ಕೇಂದ್ರ ಇತ್ತು. ಅದೇನು ಮಾಡ್ಯಾರ, ಕಬ್ಬು ಸಂಶೋಧನಾ ಕೇಂದ್ರ ತೆಗೆದಾಕಿ ವಿವಿಧ ಬೆಳೆಗಳ ಸಂಶೋಧನಾ ಕೇಂದ್ರ ಅಂತ ಮಾಡ್ಯಾರಂತ. ಇದರಿಂದ ಏನದ ಅಂದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಅದ ಕಡೆಯಿಂದ ನಮ್ಮಲ್ಲಿ ಬೀದರ್ ಜಿಲ್ಲಾಕ ಈ ನಮ್ಮ ಕಲ್ಯಾಣ ಕರ್ನಾಟಕ ಏರಿಯಾದಾಗ ಎಲ್ಲಿನೂ ಸಂಶೋಧನಾ ಕೇಂದ್ರ ಇಲ್ಲ ಕಬ್ಬಿಂದು. ಆದ ಕಡೆ ಇಲ್ಲಿ ಬೀದರ್ ಕಿದ್ದಿಂದ ತೆಗೆದು ಹಾಕ್ಯಾರ ಇವರು. ಅದ ಕಡೆಯಿಂದ ಪುನಃ ಆಗ್ಬೇಕು ಇಲ್ಲಿ. ಆದಾಗ ಮಾತ್ರ ರೈತರಿಗೆ ಅನುಕೂಲ ಆಯ್ತದ, ಒಳ್ಳೆ ವೆರೈಟಿ ಬೀಜ ಸಿಗ್ತದ. ಇಲ್ಲಿ ಏನು ವಿವಿಧ ದೋಷದ ಯಾವ ಸಂಶೋಧನೆ ಏನು ಇಲ್ಲಿಂದ ಕಟ್ಟಿ ಆಗ್ಯದಿಲ್ಲ. ಯಾವ ಬೀಜ ಸಂಶೋಧನೆ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಬರೀ ಅಧಿಕಾರಿನೇ ಇಲ್ಲಿ ನೋಡ್ರಿ. ನಾವು ಮುಂಜಾನೆ ಇಲ್ಲಿ 12ಕ್ಕೆ ಬಂದೀವಿ, ಒಬ್ಬರು ಅಧಿಕಾರಿನೂ ಇಲ್ಲಿ ಯಾರು ವಿಜ್ಞಾನಿ. ಬೀದರ್ ನಗರದಲ್ಲಿ ಇದೇ ನವೆಂಬರ್ 30ರಂದು ಸ್ವಾಭಿಮಾನಿ ಮರಾಠ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಮೂಲೆ ಮೂಲೆಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಮರಾಠ ಸಮಾಜದ ಜನರು ಭಾಗವಹಿಸಲಿದ್ದಾರೆ ಎಂದು ಮರಾಠ ಸಮಾಜದ ಹಿರಿಯ ಮುಖಂಡರಾದ ರಾಮರಾವ್ ವರವಟ್ಟಿಕರ್, ದಿಗಂಬರ್ ರಾವ್ ಮಾನ್ಕಾರಿ, ಕಿಶನ್ ರಾವ್ ಪಾಟೀಲ್ ಇಂಚೂರ್ಕರ್, ಜನಾರ್ದನ್ ರಾವ್ ಬಿರಾದಾರ್, ಮೀನಾಕ್ಷಿ ಕಾಳೆ, ದತ್ತಾತ್ರಿ ಕಾಟ್ಕರ್ ತಿಳಿಸಿದರು. ಈ ನಿಟ್ಟಿನಲ್ಲಿ ಎಲ್ಲ ಮರಾಠ ಸಮಾಜದ ಬಾಂಧವರು ಸೇರಿ ಬೃಹತ್ ಸಮಾವೇಶ ನಡೆಸಲಾಗುತ್ತಿದೆ. ಸಮಾವೇಶದಲ್ಲಿ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಮಾಜಿ ಸಚಿವ PGR ಸಿಂಧ್ಯಾ, ಮರಾಠ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಶಿಕ್ಷಣ ಸಂಸ್ಥೆಯ ಮುಖಂಡರು, ರಾಜಕೀಯ ಮುಖಂಡರು ಸೇರಿ ರಾಜ್ಯದ ವಿವಿಧ ಭಾಗದ ಮುಖಂಡರು ಭಾಗವಹಿಸಲಿದ್ದಾರೆ. ಇವಾಗಿದ್ದು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡಪ್ನಲ್ಲಿ. ನಮಸ್ಕಾರ.